ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹಿತೈಷಿ ಮುತ್ತಣ್ಣ ಬಿರಾದ್ದಾರ್. ಇವತ್ತು ಬೆಳಗ್ಗೆ ಬಾಗಲಕೋಟಕ್ಕೆ ಸೌತ್ ವೆಸ್ಟರ್ನ್ ರೈಲ್ವೆ ಮಜದೂರ್ ಯೂನಿಯನ್ ಸೆಕ್ರೆಟರಿ ಆಗಿರುವ ಕುಮಾರ್ ವೆಲ್ಲನ್ ಸರ್ ಭೇಟಿ ನೀಡುತ್ತಾ ಎಲ್ಲ ಸಿಬ್ಬಂದಿಗಳ ಮನಸ್ಸನ್ನು ಸೂರೆಗೊಂಡಿಸಿದ್ದಾರೆ. ಪಾಯಿಂಟ್ಸ್ಮನ್ ಸಿಬ್ಬಂದಿಗಳಿಗೆ ಹಲವಾರು ವರ್ಷಗಳಿಂದ ನೆನಗುದ್ದಿಗೆ ಬಿದ್ದಿರುವ 8 ಅವರ್ಸ್ ಡ್ಯೂಟಿಯನ್ನು ಕಾರ್ಯರೂಪಕ್ಕೆ ತಂದು ಎಲ್ಲ ಪಾಯಿಂಟ್ಸ್ಮನ್ ಸಿಬ್ಬಂದಿಗಳ ಒಂದು ಮನಸ್ಸನ್ನು ಗೆದೆಯುವ ಮುಖಾಂತರ ಎಲ್ಲ ರೈಲ್ವೆ ಸಿಬ್ಬಂದಿಗಳಿಗೆ ಯೂನಿಯನ್ ಶಕ್ತಿಯನ್ನು ಬಲಪಡಿಸುವ ಕಾರ್ಯ ಕಾಂಗ್ರಾಟ್ಸ್ ಕುಮಾರ್ ವೆಲ್ಲನ್ ಸರ್ ಮಾಡಿ ತೋರಿಸಿದ್ದಾರೆ. ಅದಕ್ಕೋಸ್ಕರ ಎಲ್ಲ ರೈಲ್ವೆ ಸಿಬ್ಬಂದಿಗಳು ಕುಮಾರ್ ವೆಲ್ಲನ್ ಸರ್ಗೋಸ್ಕರ ಇಷ್ಟು ಕಾತುರದಿಂದ ಕಾದು ಕುಳಿತಿದ್ದಾರೆ. ನಮ್ಮ ರೈಲ್ವೆ ಸಿಬ್ಬಂದಿಗಳಿಗೆ ನಮ್ಮ ಕುಮಾರ್ ವೆಲ್ಲನ್ ಸರ್ ಅಂದರೆ ಒಂದು ಹೀರೋ, ಕುಮಾರ್ ವೆಲ್ಲನ್ ಸರ್ ಅಂದರೆ ಒಂದು ಶಕ್ತಿ, ಕುಮಾರ್ ವೆಲ್ಲನ್ ಸರ್ ಅಂದರೆ ಒಂದು ಧೈರ್ಯ ಎಂದು ಮಾತನಾಡುತ್ತಿದ್ದರು. ಸಿಡಿಯುವ ಸಿಡಿಲಿನಲು ಅಂಜದೆಯೇ ಗರ್ಜಿಸಿದೆ, ಹೆಜ್ಜೆಲಿ ಅಚ್ಚೊತ್ತಿದೆ ಕಟು ಸತ್ಯವು ಧರ್ಮ, ಕಣ್ಬಿಟ್ಟರೆ ಎದುರಾಳಿಯು ಭಸ್ಮವೇ ನರಸಿಂಹ. ಹೊನ್ನುಡಿಯದು ಮರು ನುಡಿಯುವರಿಲ್ಲ, ನ್ಯಾಯಾಂಗದ ಕನ್ನಡಿಯದು ಕಡೆಗಣಿಸುವರಿಲ್ಲ. ನೀನೆನೆದರೆ ಕಗ್ಗಲ್ಲದು ಬಂಗಾರವು ತಾನೆ, ನಿನ್ಹಸ್ತದಿ ಪಡೆದವರಿಗೆ ಸೌಭಾಗ್ಯವು ತಾನೆ. ನಿನ್ನನ್ನು ನಂಬಿದ ಜನ ಬಡತನ ಕಂಡಿಲ್ಲ, ನೀ ಪ್ರೀತಿಯ ಹಂಚಿದರೆ ಧನ ಕನಕವೇ ಎಲ್ಲ. ಹಸಿರಸಿರಲಿ ನಿನ್ನು ಸಿರಿದೆ ನೆಲ ಜಲಗಳು ನಗು ನಗುತ್ತಿವೆ, ದನ ಕರುಗಳು ಸಡಗರದಲ್ಲಿ ಅದ ನೋಡುತ್ತ ತಾವೀಗಿದೆ. ಸತೀಶ್ ಕುಮಾರ್ ಸರ್ಗೆ ವಿಜಯಪುರ ಬ್ರಾಂಚ್ನಿಂದ ತುಂಬ ಹಾಗೆ ಮಂಜುನಾಥ್ ಕಂಬ್ರೋಳಿ ಅವರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಮತ್ತೆ ನಮ್ಮ ಗದಗ ಬ್ರಾಂಚ್ ಸೆಕ್ರೆಟರಿ ನೂರ್ ಅಹಮದ್ ಸರ್ಗೆ ವಿಜಯಪುರ ಬ್ರಾಂಚ್ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಹಾಗೆ ನಮ್ಮ ಅಕ್ಕರ್ ಸಾಹೇಬರು ಎಂ.ಬಿ. ಅಕ್ಕರ್ ಸಾಹೇಬರು ಬಿಜಾಪುರ ಸೆಕ್ರೆಟರಿ ಬ್ರಾಂಚ್ ಸೆಕ್ರೆಟರಿ ಅವರು ಮತ್ತೆ ಸಾಜಿದ್ ಸತೀಶ್ ಸೆಕ್ರೆಟರಿ ಮೆಕ್ಯಾನಿಕಲ್ ಬ್ರಾಂಚ್ ಅವರಿಗೂ ಮನೋಹರ್ 72 ತಾಸು ಡ್ಯೂಟಿ ಮಾಡ್ತಿದ್ರು ಗದಗ ಬ್ರಾಂಚ್ ಲೈನ್ನಲ್ಲಿ. ಈ ಸದ್ಯದಲ್ಲಿ 3 ರಿಂದ 4 ವರ್ಷಗಳ ಈ ಒಂದು ಅವಧಿ ಒಳಗೆ ಗಾಡಿ ಸಂಖ್ಯೆ ಭಾಳ ಅದು. ಆದ ಕಾರಣ ಪಾಯಿಂಟ್ಸ್ಮನ್ಗೆ 72 ತಾಸು ಡ್ಯೂಟಿ ರೆಸ್ಟ್ ಸಿಗಲಿಲ್ಲ. ಆದ ಕಾರಣಕ್ಕಾಗಿ ಕೆಲವೊಂದು ತಪ್ಪುಗಳು ಆಗ್ತಿದ್ದು ಡ್ಯೂಟಿನಾಗ, ಅದ ತಪ್ಪನ್ನು ಹೋಗಿ ಮನೆಯಲ್ಲಿ ಸಹಿತ ಕೆಲವೊಂದು ತಪ್ಪುಗಳು ಮಾಡ್ತಿದ್ರು ಅವ್ರು ಸಿಟಿಗೆ. ಈ ಉದ್ದೇಶದ ಸಲುವಾಗಿ ಸೌತ್ ವೆಸ್ಟರ್ನ್ ರೈಲ್ವೆ ಮಜದೂರ್ ಯೂನಿಯನ್ನ ನಮ್ಮ ಡಿವಿಷನಲ್ ಸೆಕ್ರೆಟರಿ ಆಗಿರ್ತಕ್ಕಂಥ ಕುಮಾರ್ ವೆಲ್ಲನ್ ಸರ್ ಅಲ್ಲಿ ಎಲ್ಲ ಪಾಯಿಂಟ್ಸ್ಮನ್ಗಳು ಮನವಿ ಇಟ್ಟಾಗ, ಸರ್ ನಮ್ದು 72 ತಾಸು ರೋಸ್ಟರ್ ಡ್ಯೂಟಿ ಭಾಳ ತಕ್ಲೀಫ್ ಆಗಕತ್ತೈತಿ, ಆದಷ್ಟು ನೀವು ನಮ್ಮನ್ನ ಸ್ವಲ್ಪ 48 ತಾಸು ಕಾಲ ಅದನ್ನ ಮಾಡಿಕೊಡ್ಬೇಕಂತ ಹೇಳ್ಕೊಂಡು ಮನವಿ ಕೊಟ್ಟಾಗ ಅವ್ರ ಹತ್ರ ನಾವು
ಬಿಜಾಪುರ ಮತ್ತು ಬಾಗಲಕೋಟ್ ಪಾಯಿಂಟ್ಸ್ಗಳು ನನಗೆ ಡೇಟ್ ಸಹಿತ ನಾನು ಹಾಕಿದ್ದೀನಿ. 11 ಸಾರಿ ಅವ್ರ ಹತ್ರ ಈ 8 ಅವರ್ ಭೇಟಿ ಆಗಿದ್ದೀವಿ ನಾವು. ಆದ್ರೆ 11 ಸಾರಿ ಭೇಟಿ ಆದಾಗ ಲಾಸ್ಟ್ ಟೈಮ್ ಒಂದೇ ಒಂದು ಟೈಮ್ ಕೊಟ್ಟರೆ ನಮಗೆ ಈ ಟೈಮ್ ನಿಮ್ಗೆ ಆಗತ್ತಪ್ಪ ಅಂತ ಹೇಳಿ ಅದನ್ನ ಮಾಡಿ ಕೊಟ್ಟಂತ ಈ ಮಾಲಾರ್ಪಣೆ ಕಾರ್ಯಕ್ರಮ ಎಲ್ಲ ಪಾಯಿಂಟ್ಸ್ಗಳನ್ನ ಬಳ್ಳಾರಿ ವತಿಯಿಂದ ಅವ್ರಿಗೂ ತುಂಬ ನಮ್ಮ ಬಾಗಲಕೋಟ ಸೀನಿಯರ್ ಪಾಯಿಂಟ್ಮನ್ ಆಗಿರ್ತಕ್ಕಂಥ ಸುರೇಶ್ ಅಣ್ಣ ಅವರಿಂದ ಮಾಲಾರ್ಪಣೆ ಆಗೋದು ಚಾಲು ಆಗಿದೆ. ಈ ಜಾಬಗಳನ್ನು ಮಾಡಿ ನಂತರ ನಾವು ಎಲ್ಲ ಅಲ್ಲಿ ಹುಬ್ಳಿಯಲ್ಲಿ ಅವರು ನಿಮ್ಮ ಆ ದಿನ ರೋಸ್ಟರ್ ಪಾಯಿಂಟ್ ಬಗ್ಗೆ ಹೇಳುವಾಗ DRM ಸರ್, ಕುಮಾರ್ ಸರ್, ಸರ್, DON ಮೇಡಮ್ ಮತ್ತು ಇತ್ಯಾದಿ ಜನರೆಲ್ಲರೂ DRM ನಮ್ಮ ಅಕ್ಟರ್ ಸರ್ ಆಗಲಿ ನಮ್ಮ ಕಾರ್ಮಿಕರಾಗಲಿ ರಾತ್ರಿ ವೇಳೆ ನೀವು 11 ಗಂಟೆಗೂ ಫೋನ್ ಮಾಡಿದ್ರೆ 10 ಗಂಟೆಗೆ ಫೋನ್ ಮಾಡಿದ್ರೆ ಇಮಿಡಿಯೇಟ್ ಅದು ರಿಪ್ಲೈ ಮಾಡಿ ಯಾಕೆ ಕನ್ಸಲ್ಟ್ ಆಗ್ತದೆ ಮಾತಾಡಿ ಅವ್ರು ಏನಕ್ಕೆ ರಿಪ್ಲೈ ಕೊಡು ಸೇವೆ ಆಗ್ತದೆ ಇನ್ನೊಂದು ನಾವು ಎಷ್ಟೋ ದಿನ ಕೆಲಸ ಮಾಡಿ ಈ ಒಂದು ಹೆಚ್ಚಾಗಿ ಕೆಲಸ ಆಮೇಲೆ ಕಾರ್ಮಿಕರದು ಅದು ರಾತ್ರಿ ಕಕ್ಕಲ್ಲದು ಬಂಗಾರವು ತಾನೆ ನಿನ್ಹಸ್ತದಿ ಪಡೆದವರಿಗೆ ಸೌಭಾಗ್ಯವು ತಾನೆ ನಿನ್ನನ್ನು ನಂಬಿದ ಜನ ಬಡತನ ಕಂಡಿಲ್ಲ ನೀ ಪ್ರೀತಿಯ ಹಂಚಿದರೆ ಧನ ಕನಕವೇ ಎಲ್ಲ
ಹಸಿರಸಿರಲಿ ನಿನ್ನು ಸಿರಿದೆ ನೆಲ ಜಲಗಳು ನಗು ನಗುತ್ತಿವೆ ದನ ಕರುಗಳು ಸಡಗರದಲ್ಲಿ ಅದ ನೋಡುತ್ತ ತಾವೀಗಿದೆ. ಪ್ರೀತಿಸೋ ಜನರಿರುವರು ನಿನ್ನ ಬೆನ್ ಹಿಂದೆ, ಸಾಗರದಂತೆ ಹರಿಯುವರು ನಿನ್ನ ನೆರಳಂತೆ. ನಿನ್ನ ನಗು ಸಂತೋಷವ ಬಯಸೋರವರಂತೆ, ಒಂದು ಕ್ಷಣ ನೊಂದರೆ ನೀ ಸಹಿಸೋದಿರುವಂತೆ. ನಿನ್ನುಸಿರಿಗೆ ಉಸಿರೆರೆವರು ಲೆಕ್ಕಿಸರವರು, ಜನು ಜನುಮವು ಜತೆ ಇರುವರು ಬಿಟ್ಟಿರಲಾರು. ನಿನ್ ಹೆಸರನ್ನು ನೆತ್ತರದಲ್ಲಿ ಅಚ್ಚೊತ್ತಿಸಿ ಮೆರೆವರು, ಅಭಿಮಾನದ ಋಣ ತೀರಿಸೋ ಹುಡುಕಾಟದೆ ಅಲೆದಾಡಿದೆ. ಗುಡುಗುಡುಗುವ ಗುಡುಗಿನಲ್ಲೂ ಎದೆಗುಂದದೆ ಆರ್ಭಟಿಸಿದೆ, ಸಿಡಿ ಸಿಡಿಯುವ ಸಿಡಿಲಿನಲ್ಲೂ ಅಂಜದೆಯೇ ಖರ್ಜಿಸಿದೆ. ಹೆಜ್ಜೆಲಿ ಅಚ್ಚೊತ್ತಿದೆ ಕಡು ಸತ್ಯವು ಧರ್ಮ, ಕಣ್ಬಿಟ್ಟರೆ ಎದುರಾಡಿಯು ಭಸ್ಮವೇ ನರಸಿಂಹ. ಸಿಂಹಾದ್ರಿಯ ಸಿಂಹ, ಸಿಂಹಾದ್ರಿಯ ಸಿಂಹ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಗ ಎಲ್ಲ ಕಾರ್ಯಗಳ ಕುಂದುಕೊರತೆಗಳನ್ನ ಪ್ರತಿ ವಾರ ವಹಿಸಿಕೊಂಡು ಹೋಗಿ ಸಾಲ್ವ್ ಮಾಡಬೇಕು. ಅಟ್ ಲೀಸ್ಟ್ ಈಗ ನಮ್ಮ ಸೆಕ್ಷನ್ಗೆ ಉಳ್ಗಡೆ ಇರೋದು ನಿಜವಾಗ್ಲೂ ಮಳೆ ಮಾತಾಡೋದು ಎಲ್ಲರೂ ಒಂದೆರಡು ಮಾತು ಹೇಳಬೇಕು. ಸಂತೋಷದಲ್ಲಿ ಮತ್ತು ಯೂನಿಯನ್ ಬಿಜಾಪುರ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಹಾಗೂ ಗದಗ ಶಾಖೆಯ ಅಧ್ಯಕ್ಷರು ಕಾರ್ಯದರ್ಶಿ ಮತ್ತು ನಿಮ್ಮ ಜೊತೆ ಬಂದ ಪ್ರತಿಯೊಂದು ಎಲ್ರಿಗೂ ಮೊದಲಾಗಿ ವಂದನೆಗಳನ್ನು ಇಷ್ಟಪಡ್ತಾ ಇದ್ದೇನೆ. ಬಹಳ ಖುಷಿಯಾಗಿದೆ. ಕಾರ್ಯಕ್ರಮವನ್ನು ಮಾಡಬೇಕಂತ ಬಹಳ ದಿವಸ ನನ್ನ ಹತ್ರ ನಮ್ಮ ಕಾಂಗ್ರೆಸ್ ಪ್ರಶಾಂತ್ ಅವರಿರಲಿ ನನ್ನ ಜೊತೆ ಬಹಳ ಸಾರಿ ಕಾಲ್ ಮಾಡಿದ್ರು. ಆದ್ರೆ ಏನೋ ಟೈಮ್ ಕೊಡಕ್ಕೆ ಆಗ್ತಾ ಇಲ್ಲ, ಹಂಗಾಗಿ ಅದು ಮುಂಚೆ ಹೋಗ್ತಾನೆ ಇದೆ ಪ್ರೋಗ್ರಾಮ್. ಹಂಗಾಗಿ 4 ದಿವಸ ಮುಂಚೆ ಹೇಳ್ಬಿಟ್ಟಿದ್ದೇನೆ, 30ನೇ ತಾರೀಕು ಪ್ರೋಗ್ರಾಮ್ ಫಿಕ್ಸ್ ಮಾಡಿಬಿಡೋನು. ಯಾರು ಬಂದಾರೋ ಬರಲಾರೋ ನಾವು ಅದೇ ಬರ್ತೀವಿ ಅಂತ ಹೇಳಿದ್ವಿ. ಹಂಗಾಗಿ ಅವರು ಕೂಡ ಬಹಳ ಚೆನ್ನಾಗಿ ಪ್ರೋಗ್ರಾಮ್ ಕಾರ್ಯಕ್ರಮ ಆಚರಣೆ ಮಾಡಿದ್ರು. ಪ್ರತಿಯೊಂದು ಪಾಯಿಂಟ್ 22 ಸ್ಟೇಷನ್ ಪ್ರತಿಯೊಂದು ಪಾಯಿಂಟ್ ಬಂದು ಸನ್ಮಾನ ಮಾಡಿ ನಮ್ಮ ದೊಡ್ಡ ಒಂದು ಗೌರವನ ಕೊಟ್ಟಕ್ಕೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮ ನೋಡಿದ್ರೆ ನನಗೆ ಏನ್ ಅನಿಸ್ತಾ ಇದ್ರೆ ಇನ್ನು ಹೆಚ್ಚಿಗೆ ಕೆಲಸಗಳನ್ನ ನಮ್ಮ ಕಾರ್ಯಕ್ರಮಕ್ಕೋಸ್ಕರ ಮಾಡಬೇಕಂತ ಆ ಒಂದು ಉದ್ದೇಶ, ಒಂದು ಶಕ್ತಿ, ಒಂದು ಆಸೆ ಒಂದು ಬರ್ತಾ ಇದೆ ಎಲ್ಲರಿಗೂ. ಬಹಳ ಸಂತೋಷ, ಬಹಳ ಧನ್ಯವಾದಗಳು ನಿಮ್ಮೆಲ್ಲರಿಗೂ. ಅದೇ ರೀತಿ ನಮ್ಮ ಟ್ರಾಫಿಕ್ ಇನ್ಸ್ಪೆಕ್ಟರ್ ಪಾಟೀಲ್ ಅವರು ಬಹಳ ಚೆನ್ನಾಗಿ ಮಾತಾಡಿದ್ರು. ಫಸ್ಟ್ ಟೈಮ್ ಅವ್ರನ್ನ ಮಾತಾಡ್ತಾ ಇದ್ದೇನೆ, ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ರು. ಅವ್ರು ಮಾತಾಡಿದವಾಗ ಸಂಘಟನೆ
ಎಷ್ಟು ದೂರ ಅವಶ್ಯಕತೆ ನಮ್ಮ ಕಾರ್ಯಕ್ರಮಕ್ಕೋಸ್ಕರ ಅದನ್ನ ತಾವು ಹೇಳಿದ್ರು ಮಾಡ್ತಾ ಇದ್ರು. ಯಾಕಂದ್ರೆ ನಾವು ಒಂದು ಪೊಸಿಷನ್ ಇದ್ರ ಮಾತ್ರ ನಮಗೆ ಮಾತಾಡೋಕೆ ಅಭ್ಯಾಸ ಬರುದು. ನಾನು ಡಿವಿಷನಲ್ ಸೆಕ್ರೆಟರಿ ಆಗಿದ್ದೇನೆ, ನಮ್ಮ ಜೊತೆ ಇದ್ದವರೆಲ್ಲರೂ ಒಂದೊಂದು ನಾಯಕರೆಲ್ಲ ಇದ್ರು. ಆದ್ರೆ ನಮ್ಮ ಡಿವಿಷನ್ ರೈಲ್ವೆ ಮ್ಯಾನೇಜರ್ ಆಗಿರಲಿ, ಸೀನಿಯರ್ ಡಿಒ ಆಗಿರಲಿ, ಸೀನಿಯರ್ ಡಿಪಿಒ ಆಗಿರಲಿ, ಹೋಗಿ ಮಾತಾಡಕ್ಕೆ ಒಂದು ಏನದು ಒಂದು ಇಷ್ಟ ಪ್ರೋಟೋಕಾಲ್ ಒಂದು ಶಕ್ತಿ ಅದು ನಮಗೆ ಇದ್ದೇ ಇದೆ. ನಾಳೆ ಎಲೆಕ್ಷನ್ ಬಂದೇ ಬರುತ್ತೆ, ಚುನಾವಣೆ ಬರೋದು ಮ್ಯಾಕ್ಸಿಮಮ್ 3-4 months ಒಳಗೆ ಬಂದೇ ಬರ್ತದೆ ಚುನಾವಣೆ. ಈಗ ಬರೆದ ಚುನಾವಣೆ ಸ್ವಲ್ಪ ಡಿಫರೆಂಟ್ ಆಗಿ ಬರ್ತದೆ. ತಾವು 2 ಚುನಾವಣೆ ಕೆಲವೊಂದು ಕಾರ್ಮಿಕರು ನೋಡಿರ್ಬೋದು. ಅವಾಗ ಚುನಾವಣೆ ಹೇಗೆ ಇದ್ರೆ ಬರೀ 30% ಇಲ್ಲಾಂದ್ರೆ 35% ತಗೊಂಡ್ರೆ ಸಾಕು ರೆಕಗ್ನೇಷನ್ ಸಿಗುವುದು. ಆದ್ರೆ ಈಗ ಬರೆದ ಚುನಾವಣೆ ಆತರ ಇಲ್ಲ. ಅದನ್ನ ಎಲ್ಲರೂ ದಯಮಾಡಿ ಅರ್ಥ ಮಾಡಬೇಕು. ಬರೆದ ಚುನಾವಣೆ ಹೆಂಗೆ ಬರ್ತಾ ಇದೆ ಅಂದ್ರೆ 51% ವೋಟ್ ತಗೊಳ್ಳಿ, 51% ವೋಟ್ ಒಂದು ವೋಟ್ ಕಡಿಮೆ ಆಗಿದ್ರು ಅಲ್ಲಿ ಯೂನಿಯನ್ ಸಂಘಟನೆ ಯಾವುದೇ ಇರಲಿಲ್ಲ. ಕಾರ್ಮಿಕರಿಗೋಸ್ಕರ ಮಾತಾಡದ ಸಂಘಟನೆ ಯಾವುದೂ ಇರಲಿಲ್ಲ. ಆದ್ರೆ ನಾಮಕವಾಸ ಅಂತ ಹೇಳ್ತಾರೆ, ಅಕಸ್ಮಾತ್ ನಾವು ತಗೊಂಡಿಲ್ಲ ಅಂದ್ರೆ ನಾಮಕವಾಸ ಒಂದು ನೆಗೋಷಿಯೇಟಿಂಗ್ ಕೌನ್ಸಿಲ್ ಅಂತ ಒಂದು ಮಾಡ್ತಾರೆ. ನೆಗೋಷಿಯೇಟಿಂಗ್ ಕೌನ್ಸಿಲ್ ಮಾಡದ ಅಧಿಕಾರ ಯಾರ ಕೈಯಾಗ? ಡಿವಿಷನಲ್ ರೈಲ್ವೆ ಮ್ಯಾನೇಜರ್ ಕೈಯಾಗ. ಅವರು ಹೇಳಿದ್ದಾರೆ, ನೀವು ಒಂದು ಕಮಿಟಿ ಮೆಂಬರ್, ನೀವು ಒಂದು ಕಮಿಟಿ ಮೆಂಬರ್ ಅಂತ ಹೇಳಿ ಸುಮ್ಮನೆ ನಾಮಕವಾಸ ಒಂದು 10 ಮಂದಿ ಅವ್ರಿಗೆ ಕೆಲಸ ಇರ್ತದೆ. ಅವ್ರ ಕೆಲಸ ನಾವು ಮಾಡ್ಕೋಬೇಕು. ಕಾರ್ಮಿಕರಿಗೆ ಸ್ಥಿತಿ ಮಾಡೋಕೆ ಚಾನ್ಸ್ ಇರಲಿಲ್ಲ. ಆತರ ಒಂದು ಪರಿಸ್ಥಿತಿ ಬಂದ್ರೆ ಸ್ವಲ್ಪ ಆಲೋಚನೆ ಮಾಡಿ ನೋಡಿ, ಎಷ್ಟು ಒಂದು ತ್ರಾಸ ಪ್ರತಿಯೊಂದು ದಾಖಲೆ. ಹಂಗಾಗಿ ನಾಳೆ ಚುನಾವಣೆ ಬಂದ್ರೆ ಬೇರೆ ಬೇರೆ ಕರ್ನಾಟಕದ ಆರ್ಗನೈಸೇಷನ್ ಅವರು ಎಲ್ಲರೂ ಬರ್ತಾರೆ. ಯಾಕಂದ್ರೆ ಅವ್ರು ಎಲೆಕ್ಷನ್ ಬಂದ್ರೆ ಮಾತ್ರ ನಾವು ಮುಂದೆ ಬಂದ ನಿಮ್ಮ ಹತ್ರ ಬಂದು ಏನ್ ರಿಕ್ವೆಸ್ಟ್ ಮಾಡ್ತಾರೆ ಅಂದ್ರೆ ನಮಗೊಂದು ಚಾನ್ಸ್ ಕೊಡ್ರಿ, ಒಂದು ಅವಕಾಶ ಮಾಡಿಕೊಡ್ರಿ, ನಾವು ಒಂದು ದುಡಿತೇವೆ, ಇದಕ್ಕೋಸ್ಕರ ಕೆಲಸ ಮಾಡಿಕೊಡ್ತೀವಿ ಅನ್ನೋದೇ. ಆದ್ರೆ ಯಾವ ದಯಮಾಡಿ ನಂಬಕ್ಕೆ ಹೋಗ್ಬೇಡ. ಯಾಕಂದ್ರೆ ಅವ್ರೆಲ್ಲರಿಗೂ ಆಲ್ರೆಡಿ ಒಂದೊಂದು ಚಾನ್ಸ್ ನಾವು ಕೊಟ್ಟಿದ್ದೇವೆ. ಸಂಘದ ಒಂದು ಇತ್ತು ಫಸ್ಟ್ ಎಲೆಕ್ಷನ್ ಆಗ ಮುಂಚೆ ಅವರಿಗೆ, ಆಮೇಲೆ ಇಂಟರ್ನ್ಯಾಷನಲ್ ಒಂದು ಫಸ್ಟ್ ಎಲೆಕ್ಷನ್ ಅಲ್ಲಿ ಅವ್ರಿಗೂ ಒಂದು ಚಾನ್ಸ್ ಕೊಟ್ಟಿದ್ವಿ. ಆದ್ರೆ ಅವ್ರ ಕೆಲಸ ಚೆನ್ನಾಗಿ ಮಾಡಿ ಅಂತ ಹೇಳಿ ಲಾಸ್ಟ್ ಎಲೆಕ್ಷನ್ ನಮ್ಮ ಸೌತ್ ವೆಸ್ಟ್ ರೈಲ್ವೆ ಮತ್ತು ಯೂನಿಯನ್ ಪ್ರತಿಯೊಂದು ಕಾರ್ಮಿಕರು ವೋಟ್ ಹಾಕಿ ಬಂದು ಕೊಟ್ಟಿದ್ದೀವಿ. ನಮ್ಮ ಸೌತ್ ವೆಸ್ಟ್ ರೈಲ್ವೆ ಮಜ್ದೂರ್ ಯೂನಿಯನ್ ನಾವು ಪ್ರಧಾನ ಕಾರ್ಯದರ್ಶಿ ಅಂತೀವಿ. ನಾವು ಬಹಳ ಚೆನ್ನಾಗಿ 24 ತಾಸು ನಾವು ಕೆಲಸ ಮಾಡುವುದು ಬರ್ತಾ ಇದ್ದೀವಿ. ಈಗ ಒಂದು ಮಾತು ಹೇಳ್ಬೇಕಂದ್ರೆ ಈ ಒಂದು ಡ್ಯೂಟಿ ರೋಸ್ಟರ್ ಚೇಂಜ್ ಮಾಡಬೇಕಂತ ಜಾಬ್ ಅನಾಲಿಸಿಸ್ ಮಾಡಿದ ಮೇಲೆ ಕೂಡ ಎಷ್ಟು ಒಂದು ಪ್ರತಿಯೊಂದು ಟೇಬಲ್ ಹೋಗಿ ನಾವು ಮಾತಾಡಿ ಕೆಲಸ ಮಾಡಿಬಿಟ್ಟೆ. ಡಿವಿಷನ್ ಅಲ್ಲಿ ಕ್ಲಿಯರ್ ಆಗಿ ಅಲ್ಲಿ ಹೋಗಿಬಿಟ್ರೆ, ಹೆಡ್ ಕ್ವಾರ್ಟರ್ಸ್ ಹೋಗಿಬಿಟ್ರೆ ಅಲ್ಲಿ ಹೋಗಿ ಮತ್ತೊಂದು ಸ್ಟೇಷನ್ ಅಲ್ಲಿ 2-3 ಸ್ಟೇಷನ್ ಅಲ್ಲಿ ಮಾಡಿದ್ದೆ. ಈ ಇಷ್ಟು ಲೇಟ್ ಆಗಿದ ಮೇಲೆ ನನಗೆ ಎಕ್ಸ್ಟ್ರಾ ಮ್ಯಾನ್ ಹೋಗ್ಬೇಕು, ನಾ ಎಲ್ಲಿಂದ ತಗೊಂಡು ಅವತ್ತು ಪ್ರಾಬ್ಲಮ್ ಪವರ್ ಇಲ್ಲ. ಅದು ಮಾಡಬೇಕಂದ್ರೆ ರೈಲ್ವೆ ಬೋರ್ಡ್ ಮಾಡೋದಾಗಿಲ್ಲ. ಈ ಒಂದು ಪರಿಸ್ಥಿತಿಯಲ್ಲಿ ಅವರ ಚಿಂತೆ ಏನು, ಅಧಿಕಾರಿಗಳಿಗೆ ಏನು ಚಿಂತೆ? ಒಂದೇ ಒಂದು ಚಿಂತೆ, ಟ್ರೈನ್ ಓಡಿಸಬೇಕು. ಅದು ಒಂದೇ ಒಂದು ಚಿಂತೆ. ಅವರದ್ದು ಪ್ರಮೋಷನ್ ಟೈಮ್ ಬರಬೇಕು. ನಿಮ್ಮ ಬಗ್ಗೆ ಅವ್ರು ಯಾರು ಚಿಂತೆ ಮಾಡಕ್ಕೆ ಯಾರು ಇಲ್ಲ. ಸೊ ಯೂನಿಯನ್ ಅಂತ ಒಂದು ಖಂಡಿತವಾಗಿ ಇರ್ಬೇಕಂದ್ರೆ ಅದು ಪ್ರತಿಯೊಂದು ಕಾರ್ಮಿಕರ ಕೈಯಲ್ಲಿ. ನಾಳೆ ನೀವೆಲ್ಲ ನಮ್ಗೆ ಸಪೋರ್ಟ್ ಕೊಟ್ಟಿಲ್ಲ ಅಂದ್ರೆ ನಾವು ಬಂದ ಡಿವಿಷನ್ ಸೆಕ್ರೆಟರಿ ಆಗಿರಕ್ಕೆ ಆಗಿಲ್ಲ, ಇವ್ರು ಬಂದ ಡಿವಿಷನ್ ಪ್ರೆಸಿಡೆಂಟ್ ಇರಕ್ಕೆ ಆಗಿಲ್ಲ, ಇವ್ರು ಬಂದ ಬ್ರಾಂಚ್ ಸೆಕ್ರೆಟರಿ ಇರಕ್ಕೆ ಆಗಿಲ್ಲ. ಯಾಕಂದ್ರೆ ನಮ್ಮ ಕೆಲಸ ಮಾಡುವುದು ನಾವು ಇರ್ತೀವಿ ಆರಾಮಾಗಿ. ಆದ್ರೆ ನಾನು ನಿಮ್ಗೋಸ್ಕರ ಬಂದು ಮಾಡಕ್ಕೆ ನಾಯಕರು ಬೇಕಾ ಬೇಡ ಅದನ್ನ ನೀವು ತೀರ್ಮಾನ ಮಾಡಬೇಕು. ಇಲ್ಲಾಂದ್ರೆ ಬಹಳ ಒಂದು ಪ್ರಾಬ್ಲಮ್ ಕಾರ್ಯದಲ್ಲಿ ಬಂದಿರುತ್ತೆ. ಯಾಕಂದ್ರೆ ಪ್ರಮೋಷನ್ ಕೊಡಕ್ಕಂತ ಬರೀ ಅಷ್ಟು ಈಸಿಯಾಗಿ ಪ್ರಮೋಷನ್ ಸಿಕ್ಕಾಗಿದೆ. ಈಗ CNW ಡಿಪಾರ್ಟ್ಮೆಂಟ್ ಅವರಿಗೆ ಪ್ರಮೋಷನ್ ಕೊಟ್ಟು ಲಾಸ್ಟ್ ಟೈಮ್ ನಲ್ಲಿ ಬೇರೆ ಟ್ರಾನ್ಸ್ಫರ್ ಮಾಡಿಕೊಟ್ರು, ಅವ್ರು ಹೋಗಿಲ್ಲ, ಅವ್ರು ಬೇಡ ಅಂತ ಬಂದ್ಕೊಟ್ರು. ಈ ಸಾರಿ ನಾವು ಫಸ್ಟ್ ಟೈಮ್ ಮಾತಾಡಿದ್ದೇವೆ. ಕಾಂಗ್ರೆಸ್ ಆದಿಗೆ ಮಾರ್ನಿಂಗ್ ಟು ನೈಟ್ ಈಸ್ ನೈಟ್ ಆಫೀಸರ್. ನಾವು ಇಲ್ಲಾಂದ್ರೆ ಮಾತ್ರ BR ಮಾತಾಡಿದ ಮೇಲೆ ಅವ್ರಿಗೆ ಪ್ರಮೋಷನ್ ಕೊಟ್ಟು ಬಿಜಾಪುರಲ್ಲಿ ರಿಟೆನ್ಷನ್ ಮಾಡಿದ್ದಾರೆ.
ಅದೇ ರೀತಿ ಈಗ ಪಾಯಿಂಟ್ ಅವರು ದೊಡ್ಡ ಲಿಸ್ಟ್ ಕೊಡ್ತಾರೆ, ಆದ್ರೆ ಇನ್ನೂ ಹೆಚ್ಚಿಗೆ ಇದೆ ನಿಮ್ಮ ಡಿಮಾಂಡ್. ಈಗ ಕೊಟ್ಟಿದ್ದು ಬಹಳ ಕಡಿಮೆ. ಈಗ ಒಂದೇ ನಿಮ್ಮ ಲೋಕಲ್ ಡಿಮಾಂಡ್ ಮಾತ್ರ ಕೊಟ್ಟಿದ್ದೀವಿ. ಮುಖ್ಯವಾಗಿ ಡಿಮಾಂಡ್ ಏನಂದ್ರೆ ನೋಡಿ, ಈಗ ಟ್ರೈನ್ ಮ್ಯಾನೇಜರ್ಸ್ ನೋಟಿಫಿಕೇಶನ್ ಇಶ್ಯೂ ಮಾಡಿದ್ರು 60% ಪೋಸ್ಟ್ ಅರ್ಥ ಆಯ್ತಾ. ಪಾಯಿಂಟ್ಸ್ಮೆಂಟ್ ಎ ಇದ್ದವರು ಮಾತ್ರ ಅಪ್ಲೈ ಮಾಡಬಹುದು. ಮತ್ತೆ ಪಾಯಿಂಟ್ಸ್ಮೆಂಟ್ ಬಿ ಇದ್ದವರು ಕಾಲ್ ಮಾಡಿದ್ರು. ಕೆಲವೊಂದು ಮಂದಿ ಆಫೀಸರ್ ಕಟ್ಟಾಗಿದ್ರು, ಈ ನೋಟಿಫಿಕೇಶನ್ ಕ್ಯಾನ್ಸಲ್ ಮಾಡ್ರಿ, ಪೋಸ್ಟ್ಪೋನ್ ಮಾಡ್ರಿ ಅಂತ ಬಂದ್ರು. ಮತ್ತೆ ಪಾಯಿಂಟ್ಸ್ಮೆಂಟ್ ಅಸೋಸಿಯೇಟ್ ಅವರು ಒಂದು ಲೆಟರ್ ಬರೆದಿದ್ರು. ಇದೆಲ್ಲ ಆಯ್ತು. ಅದನ್ನ ನೋಡಿದ ಮೇಲೆ ಪಾಯಿಂಟ್ಸ್ಮೆಂಟ್ ಎ ಅವರು ನನಗೆ ಕಾಲ್ ಮಾಡಲು ಶುರು ಮಾಡಿಬಿಟ್ರು. ಫುಲ್ ಟೆನ್ಷನ್ ಆಗಿಬಿಟ್ಟು, ಏನ್ ಸರ್ ಇದೆ ಮತ್ತೆ ಏನ್ ನೋಡ್ಸಲ್ಲ ಆಗುತ್ತೆ. ನಾ ಏನ್ ಮಾಡಿದ್ದೇನೆ, ನಾನು ಸೀನಿಯರ್ ನಿಬ್ಬರ ಮಾತಾಡಿ ಒಂದೇ ಮಾತು ಹೇಳ್ತೀನಿ, ಕೊಟ್ಟಿದ್ದ ನೋಟಿಫಿಕೇಶನ್ ಕ್ಯಾನ್ಸಲ್ ಮಾಡಕ್ ಹೋಗಬೇಡ. ಕೊಟ್ಟಿದ್ದೆ ನೋಟಿಫಿಕೇಶನ್ ಮೇಲೆ ನಾವು ಎಕ್ಸಾಮ್ ಮಾಡಲೇಬೇಕು. ಎಕ್ಸಾಮ್ ಕೂಡ ಬಹಳ ಸಿಂಪಲ್ ಆಗಿ ಇಡಬೇಕು. ಇದು ಕೂಡ ನಾನು ಆಲ್ರೆಡಿ ಮಾತಾಡಿದ್ದೇನೆ. ಅದೇ ರೀತಿ ನಮ್ಮ ಫಸ್ಟ್ ಕ್ರಿಯೇಟ್ ಆಗಿದ್ದ ಪೋಸ್ಟಿಂದ ಟ್ರೈನ್ ಮ್ಯಾನೇಜರ್ ಈಗ ಹೆಚ್ಚಿಗೆ ಪೋಸ್ಟ್ ಬಂದಿತ್ತು. ಈ ನೋಟಿಫಿಕೇಶನ್ ಬಂದಿತ್ತು. ಬೇರೆ ಕೂಡ 500 ಪೋಸ್ಟ್ ಬಂದಿತ್ತು. ಹಂಗಾಗಿ ನಾನು ಸೀನಿಯರ್ ನಿಬ್ಬರ ಆಲ್ರೆಡಿ ಮಾತಾಡಿದ್ದೇನೆ. ಈ ನೋಟಿಫಿಕೇಶನ್ ಮುಗಿದ ಮೇಲೆ, ಎಕ್ಸಾಮ್ ಮುಗಿದ ಮೇಲೆ ಇಮಿಡಿಯೇಟ್ ಆಗಿ ಮತ್ತೊಂದು ನೋಟಿಫಿಕೇಶನ್ 60% ಮುಟ್ಟೆ ಅವಾಗ ಕೂಡ ನೀವು ತಿಳ್ಕೊಳ್ಬಹುದು. ಮತ್ತೆ ನಾವು ಎಲಿಜಿಬಿಲಿಟಿ ಬರ್ತದೆ ಇಲ್ಲವ ಅಂತೇಳಿ ಮ್ಯಾಕ್ಸಿಮಮ್ 15 ದಿವಸ ಒಳಗೆ, 15-20 ದಿವಸ ಒಳಗೆ ಪಾಯಿಂಟ್ಸ್ಮನ್ ಎ ಪ್ರಮೋಷನ್, ಪಾಯಿಂಟ್ಸ್ಮನ್ ಎ ಯಾರ್ಯಾರು 2 ವರ್ಷ ಕಂಪ್ಲೀಟ್ ಮಾಡ್ತಾರೆ, 2 ಇಯರ್ಸ್ ಕಂಪ್ಲೀಟ್ ಮಾಡಿದ್ರೆ ಎಲ್ಲರಿಗೂ ಪ್ರಮೋಷನ್ ಕೊಟ್ಟೇ ಕೊಡ್ತೀವಿ. ನಿಜವಾಗಿ ಹೇಳ್ಬೇಕಂದ್ರೆ ಪಾಯಿಂಟ್ಸ್ಮನ್ ಬಿ ಮತ್ತೆ ಎಲ್ಲರೂ ದೊಡ್ಡ ಅನ್ಯಾಯ ಆಯ್ತು. 2 ವರ್ಷ ಆಗಿದ ಮೇಲೆ ವೇಕೆನ್ಸಿ ಕೂಡ ಇತ್ತು. ಪಾಯಿಂಟ್ಸ್ಮನ್ ಎ ವೇಕೆನ್ಸಿ ಇತ್ತು, ಆದ್ರೂ ಮಾಡಿಲ್ಲ. ಮುಖ್ಯ ಕಾರಣ ಏನಂದ್ರೆ ನಮ್ಮ APO ಒಬ್ಬರಿಗೆ ಹಾರ್ಟ್ ಅಟ್ಯಾಕ್ ಬಂದು ಏರ್ಪೋರ್ಟ್ 6 ಮಂತ್ಸ್ ಡ್ಯೂಟಿ ಬರಕ್ಕಾಗಿಲ್ಲ. ಬೇರೆ ಒಂದು APO ಅಟ್ಯಾಚ್ಮೆಂಟ್ ಮಾಡಿದ್ರು. ನೋಡ್ಬೇಕಿದೆ ಅವ್ರಿಗೆ ಹೆಚ್ಚಿಗೆ ಟೈಮ್ ಆಗಿಲ್ಲ ಅಂತ ಹೇಳಿ ಕೆಲಸ ಆಗಿಲ್ಲ. ಆದ್ರೆ ಆಲ್ರೆಡಿ ಮಾತಾಡಿದ್ದೇನೆ, ಅದು ಮಾತ್ರ ಇಲ್ಲ. ನಮ್ಮ 10 ದಿವಸ ಒಳಗೆ ನಮ್ಮ PN ಕೂಡ ಅಂಗಡಿ ಸೇರಿದ್ರು. PN ಮುಂಚೆ ಆ ಕೆಲಸ ಆಗಬೇಕು. ಆಗಿಲ್ಲ ಅಂದ್ರೆ PN ಅಲ್ಲಿ ನಾವು ಖಂಡಿತವಾಗಿ ಈ ಪಾಯಿಂಟ್ ಅನ್ನು ರೈಸ್ ಮಾಡಿ ಮಾತಾಡಬೇಕಾಗ್ತದೆ. ಆಲ್ರೆಡಿ ಮಾತನ್ನ ಹೇಳಿಕೊಡ್ತೀನಿ. ಅದೇ ರೀತಿ ನಿಮ್ಮ ಎರಡೇ ಗ್ರೇಡ್ ಪಾಯಿಂಟ್ಸ್ಮನ್ ಅಂದ್ರೆ ಎರಡೇ ಗ್ರೇಡ್, ಪಾಯಿಂಟ್ಸ್ಮನ್ ಬಿ, ಪಾಯಿಂಟ್ಸ್ಮನ್ ಎ 1800 900 ಡಬಲ್ 1 ಡಬಲ್ 2 ಅಷ್ಟೇ. ಆದ್ರೆ ನಮ್ಮ ಆಲ್ ಇಂಡಿಯಾ ರೈಲ್ವೆ ಫೆಡರೇಷನ್ ಆಲ್ರೆಡಿ ರೈಲ್ವೆ ಬೋರ್ಡ್ ಮಾತಾಡಿ ಇನ್ನೂ ಹೆಚ್ಚಿಗೆ 2 ಗ್ರೇಡ್ಗಳನ್ನು ಕೊಡಬೇಕೆಂದು ಮಾತುಕತೆ ಆಯಿತು. ರೈಲ್ವೆ ಬೋರ್ಡ್ ಕೂಡ ಅಗ್ರಿ ಆಯಿತು. ತಾವು ನೋಡಿರ್ಬೋದು, ತಾವು ಆರ್ಡರ್ ಕೂಡ ನೋಡಿರ್ಬೋದು. ಯಾಕಂದ್ರೆ ಈಗ ನೋಡಿ ಕಾರ್ಮಿಕರು ಎಷ್ಟು ಒಂದು ಮುಖ್ಯವಾಗಿದ್ದಾರೆ ಅಂದ್ರೆ ನಾಯಕರುಗಳು ಸುಳ್ಳು ಹೇಳಕ್ ಆಗಿಲ್ಲ. ನಾವು ಮಾಡಿಕೊಡ್ತೀವಿ ಹೇಳಕ್ ಆಗಿಲ್ಲ. ಅದು ಆಲ್ರೆಡಿ ರೈಲ್ವೆ ಬೋರ್ಡ್ ಆರ್ಡರ್ ಕೊಟ್ಟಿದ್ದು. ಆದ್ರೆ ಒಂದು ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಂತ ಒಂದು ಅಪ್ರೂವ್ ಬರಬೇಕು. ಬಂದ ತಕ್ಷಣ ನಿಮ್ಮ ಎಲ್ಲರಿಗೂ ಎಕ್ಸ್ಟ್ರಾ 2 ಗ್ರೇಡ್ಸ್ ಅದು ಬಂದೇ ಬರ್ತದೆ. ಮೋಸ್ಟ್ಲಿ 24 and 28 level 4 and level 5 ಅದು ಕೂಡ ಪಾಯಿಂಟ್ ಬಂದೇ ಬರ್ತದೆ. ಆಮೇಲೆ ನಿಮ್ಮ ಪ್ರಮೋಷನ್ ಚಾನೆಲ್ ನೋಡಿ, ಟ್ರ್ಯಾಕ್ ಮ್ಯಾನೇಜರ್ ಕಂಪೇರ್ ಮಾಡಿದ್ರೆ ಪಾಯಿಂಟ್ ಬಂದವರಿಗೆ ಸ್ವಲ್ಪ ಹೆಚ್ಚಿಗೆನೆ ಚಾನ್ಸಸ್ ಇದೆ. ಆದ್ರೆ ಟ್ರ್ಯಾಕ್ ಮ್ಯಾನೇಜರ್ ಒಂದು ಅಡ್ವಾಂಟೇಜ್ ಏನಂದ್ರೆ ಅವರ ಗ್ರೇಡ್ 4, ಗ್ರೇಡ್ 3, ಗ್ರೇಡ್ 2, ಗ್ರೇಡ್ 1 ಅದರ ಪಾಯಿಂಟ್ಸ್ಮನ್ ಮಾತ್ರ ಇದೆ. ಓನ್ಲಿ ಪಾಯಿಂಟ್ಸ್ಮನ್ ಬಿ ಅಂಡ್ ಪಾಯಿಂಟ್ಸ್ಮನ್ ಎ. ಇದನ್ನ ನಾವು ಚೇಂಜ್ ಮಾಡಿ ಈಗ ಗ್ರೇಡ್ 4, ಗ್ರೇಡ್ 3, ಗ್ರೇಡ್ 2, ಗ್ರೇಡ್ 1 ಅದರ ಖಂಡಿತವಾಗಿ ಹೊರಗೆ ನಾವು ಬಹಳ ಪ್ರಯತ್ನ ಆಪರೇಷನ್ ಮಾಡ್ತಾ ಇದ್ದೇವೆ. ಅದು ಬಂದೇ ಬರ್ತದೆ ಅಂತ ಈ ಸಮಯ ಕೇಳಕ್ಕೆ. ಅದು ಮಾತ್ರ ಈಗ ನಮ್ಮ ಹಾರ್ಡ್ಶಿಪ್ ಅಲವೆನ್ಸ್, ರಿಸ್ಕ್ ಅಂಡ್ ಹಾರ್ಡ್ಶಿಪ್ ಅಲವೆನ್ಸ್ ಈಗ ನಮ್ಮ ಟ್ರ್ಯಾಕ್ ಮ್ಯಾನೇಜರ್ಸ್ ಅವ್ರಿಗೆ ಸಿಗ್ತಾ ಇದೆ. ಅಲ್ಲಿ ಕೆಲಸ ಮಾಡಿದ ಆನ್ಸಿಲರಿ ಕ್ಯಾಟಗರಿ ಇದ್ದಾರೆ ನೋಡಿ, ಅವ್ರಿಗೆ ಸಿಗ್ತಾ ಇದೆ. ಲ್ಯಾಕ್ಸ್ ಮೇಜರ್ ವೆಲ್ಡರ್ ಅವ್ರಿಗೆ ಯಾರು ಸಿಗ್ತಾ ಇದೆ. ಅದು ಕೂಡ ರೈಲ್ವೆ ಬೋರ್ಡ್ ಅಗ್ರಿ ಆಗಿದೆ ಫೆಡರೇಷನ್ ಗವರ್ನಮೆಂಟ್ ಮೇಲೆ. ಆದ್ರೆ ಇನ್ನೂ ಅದು ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಕ್ಲಿಯರ್ ಆಗಿದೆ ಬೇರೆ. ಅದೇ ರೀತಿ ಪಾಯಿಂಟ್ಸ್ಮನ್ ಪ್ರತಿಯೊಬ್ಬರಿಗೂ ಅಮೌಂಟ್ ಕೊಡಬೇಕೆಂದು ಆಲ್ರೆಡಿ ನಮ್ಮ ಆಲ್ ಇಂಡಿಯಾ ರೈಲ್ವೆ ಫೆಡರೇಷನ್ ಈ ಪಾಯಿಂಟ್ ಆಲ್ರೆಡಿ ರೈಸ್ ಮಾಡಿದ್ದು. PN ಸಬ್ಜೆಕ್ಟ್ ಕೂಡ ಇತ್ತು. ಯಾಕಂದ್ರೆ ನಿಮ್ಗೂ ಕೂಡ ರಿಸ್ಕ್ ಇದೆ. ನಿಮ್ಮ ಕೆಲಸ ಈಸಿ ಕೆಲಸ ಇಲ್ಲ, ನಿಮ್ಗೂ ಕೂಡ ರಿಸ್ಕ್ ಇದೆ. ಅದನ್ನ ಹಂಗಾಗಿ ನಿಮಗೂ ಆ ರಿಸ್ಕ್ ಅಲವೆನ್ಸ್ ಎಕ್ಸ್ಟೆನ್ಷನ್ ಮಾಡಬೇಕೆಂದು ನಾವು ಆಲ್ರೆಡಿ ಬರೀತೇವೆ, ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಅದೇ ರೀತಿ
ಈಗ ನೋಡಿ ಟ್ರ್ಯಾಕ್ ಮೇಂಟೆನೆನ್ಸ್ ಎಲ್ರಿಗೂ ರೈನ್ ಕೋಟ್ ಸಿಗಿದೆ, ಬಹಳ ಒಳ್ಳೆ ಕ್ವಾಲಿಟಿ ಸಿಗಿದೆ, ಟ್ರ್ಯಾಕ್ ಮೇಂಟೆನೆನ್ಸ್ ಇರ್ಬೋದು ಬಹಳ ಚೆನ್ನಾಗಿ. ಲಾಸ್ಟ್ ಟೈಮ್ ಅಲ್ಲಿ ಅವರು ಬಹಳ ವಸ್ತು ಕ್ವಾಲಿಟಿ ಕೊಡ್ತು, ಯಾವ್ದು ರೈನ್ ಕೋಟ್. ಆಮೇಲೆ ನಾವು ಜಗಳ ಮಾಡಿದ ಮೇಲೆ ಹುಡುಗಿ ತೋರಿಸಿದ್ರು ಜಗಳ ಮಾಡಿದ್ವಿ. ಆಮೇಲೆ ನಾವು ಏನ್ ಮಾಡಿದ್ದೇವೆ, ಸ್ಮಾರ್ಟ್ ಪರ್ಚೇಸಿಂಗ್ ಕಂಪನಿ ಮೂಲಕ ಈ ಸರಿ ಬಹಳ ಒಳ್ಳೆ ಕ್ವಾಲಿಟಿ ಆಮೇಲೆ ಶಾರ್ಟೇಜ್ ಯಾಕಂದ್ರೆ ಕಾರಣ ಏನಂದ್ರೆ ಅನ್ಫಾರ್ಚುನೇಟ್ಲಿ ಟ್ರ್ಯಾಕ್ ಮೇಂಟೆನೆನ್ಸ್ ಮತ್ತು CNW ಇವರೆಲ್ಲರಿಗೂ ಇದು ಸೇಫ್ಟಿ ಇಶ್ಯೂ ಆಗಿರಲಿ ಅಥವಾ ರೈನ್ ಕೋಟ್ ಆಗಿರಲಿ ಅದನ್ನ ಸ್ಮಾರ್ಟ್ ಪರ್ಚೇಸಿಂಗ್ ಕಂಪನಿ ಮೂಲಕ ಪ್ರೊಕ್ಯೂರ್ ಮಾಡಬಹುದು. ಅದರ ಪಾರ್ಟಿಸಿಪೇಟ್ ಕ್ಯಾಟಗರಿ ಇನ್ಕ್ಲೂಡ್ ಮಾಡಿ ರೈತರ ಬಗ್ಗೆ ನಾವು ಹೋಗಿದೆ ಯಾಕೆ ಇಬ್ಬರು ಮಾತ್ರ ಸಿಕ್ಕಿಲ್ಲ. ಆದ್ರೆ ಒಂದು ಕಂಡೀಷನ್ ಮಾಡೋದು ಆಲ್ರೆಡಿ ಸೀನಿಯರ್ ಇರೋ ತರ ಹೇಳಿದ್ದೇನೆ. ಈವನ್ ನಮ್ಮ PNM ಅಲ್ಲಿ ನಾ ಈ ಪಾಯಿಂಟ್ ರೈಸ್ ಮಾಡ್ತಿದ್ದೆ. ನೆಕ್ಸ್ಟ್ ಕ್ವಾಲಿಟಿ ಕೊಡುವಾಗ ಅವರ ಕೆಮ್ಮು ಮೂಲಕನೇ ನೀವು ಮಾಡಬೇಕು. ಸ್ಮಾರ್ಟ್ ಪರ್ಚೇಸಿಂಗ್ ಕಂಪನಿ ಮೂಲಕ ಪ್ರೊಡ್ಯೂಸ್ ಮಾಡಕ್ ಆಗಿಲ್ಲ. ಆದ್ರೆ ಸ್ಪೆಸಿಫಿಕೇಶನ್ ನಾವು ಚೇಂಜ್ ಮಾಡಿ ಒಳ್ಳೆ ಕ್ವಾಲಿಟಿ ಈಗ ಸಪ್ಲೈ ಮಾಡಿದ್ರೆ ಅದೇ ಸ್ಪೆಸಿಫಿಕೇಶನ್ ಬಲಿಂದ ಅವ್ರು ಇಂಟೆಂಟ್ ಆಗಿದ್ರೆ ಜಮ್ಮು ಮೂಲಕ ಕೂಡ ನೆಕ್ಸ್ಟ್ ಟೈಮ್ ಒಳ್ಳೆ ಒಂದು ರೈನ್ ಕೋಟ್ ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೆ ಕೊಟ್ಟೆ ಕೊಡುವುದನ್ನು ಈ ಒಂದು ಆಮೇಲೆ ಕೆಲವೊಂದು ಸ್ಟೇಷನ್ ಅಲ್ಲಿ ಏನು ರನ್ನಿಂಗ್ ಮಾಡೋದು ಬೇಕು. ಇದು ನಾವು ಆಲ್ರೆಡಿ PNM ನಾವು ಯಾಕಂದ್ರೆ ಲೋಡಿಂಗ್ ಅಲ್ಲಿ ಹೋಗಿ ಮಾಡ್ಬೇಕಂದ್ರೆ ಅವ್ರು ಬಹಳ ಗುಡುಗುಡುಗುವ ಗುಡುಗಿನಲು ಎದೆಗುಂದದೆ ಆರ್ಭಟಿಸಿದೆ, ಸಿಡಿ ಸಿಡಿಯುವ ಸಿಡಿಲಿನಲು ಅಂಜದೆಯೇ ಗರ್ಜಿಸಿದೆ, ಹೆಜ್ಜೆಲಿ ಅಚ್ಚೊತ್ತಿದೆ ಕಟು ಸತ್ಯವು ಧರ್ಮ, ಕಣ್ಬಿಟ್ಟರೆ ಎದುರಾಳಿಯು ಭಸ್ಮವೇ ನರಸಿಂಹ. ಹೊನ್ನುಡಿಯದು ಮರು ನುಡಿಯುವರಿಲ್ಲ, ನ್ಯಾಯಾಂಗದ ಕನ್ನಡಿಯದು ಕಡೆಗಣಿಸುವರಿಲ್ಲ. ನೀನೆನೆದರೆ ಕಗ್ಗಲ್ಲದು ಬಂಗಾರವು ತಾನೆ, ನಿನ್ಹಸ್ತದಿ ಪಡೆದವರಿಗೆ ಸೌಭಾಗ್ಯವು ತಾನೆ. ನಿನ್ನನ್ನು ನಂಬಿದ ಜನ ಬಡತನ ಕಂಡಿಲ್ಲ, ನೀ ಪ್ರೀತಿಯ ಹಂಚಿದರೆ ಧನ ಕನಕವೇ ಎಲ್ಲ. ಹಸಿರಸಿರಲಿ ನಿನ್ನು ಸಿರಿದೆ ನೆಲ ಜಲಗಳು ನಗು ನಗುತ್ತಿವೆ, ದನ ಕರುಗಳು ಸಡಗರದಲ್ಲಿ ಅದ ನೋಡುತ್ತ ತಾವೀಗಿದೆ.